ಹಾಯ್ ಹಲೋ ನಮಸ್ತೆ. ಇದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ, ಚೆನ್ನಾಗಿ ಓದ್ತಾ ಇದ್ದೀರಿ ಅಂತ. ಇವತ್ತು ಒಂದು ನೋಡಿ KS ಇಂಟರ್ವ್ಯೂ ಡೇಟ್ಸ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಸೊ ಅದು ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಕೊನೆವರೆಗೂ ವಿಡಿಯೋವನ್ನು ನೋಡಿ KS ಇಂಟರ್ವ್ಯೂ ಡೇಟ್ಸ್ ಯಾವಾಗ, ಮುಂದೆ ಪ್ರಾಸೆಸ್ ಎಲ್ಲ ಹೇಗಿರುತ್ತೆ ಅನ್ನೋ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗ, ನಮ್ಮ ಹೆಮ್ಮೆಯ ಒಂದು KPSC ಅವರು ಈ ಒಂದು ಪ್ರಕಟಣೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಲೋಕಸೇವಾ ಆಯೋಗ ಕಚೇರಿ, ಉದ್ಯೋಗ ಸೌಧ, ಬೆಂಗಳೂರು. ಪ್ರಕಟಣೆಯಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಸೊ ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಸೂಚನೆ ಸಂಖ್ಯೆ 509, ದಿನಾಂಕ 26/2/2024 ಮತ್ತು ಮುಖ್ಯ ಪರೀಕ್ಷೆ ಅಂದರೆ ಮೇನ್ಸ್ ಅಧಿಸೂಚನೆ ಸಂಖ್ಯೆ 240, 2474, ದಿನಾಂಕ 13/2/2025 ಹಾಗೂ ತಿದ್ದುಪಡಿ ಅಧಿಸೂಚನೆಗಳನ್ವಯ 23-24ನೇ ಸಾಲಿನ 184 ಗ್ರೂಪ್ ಎ ಮತ್ತು ಬಿ ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳಿಗೆ ಮೇನ್ಸ್ ವ್ಯಕ್ತಿತ್ವ ಪರೀಕ್ಷೆಗೆ, ಮೇನ್ಸ್ ಪರೀಕ್ಷೆಯಿಂದ ವ್ಯಕ್ತಿತ್ವ ಪರೀಕ್ಷೆ ಅಂದರೆ ಇಂಟರ್ವ್ಯೂಗೆ 1:3 ಆ ಒಂದು ರೇಷಿಯೋದಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳಿಗೆ ವ್ಯಕ್ತಿತ್ವ ಪರೀಕ್ಷೆಯನ್ನು ಹಾಗೂ ಮೂಲ ದಾಖಲೆಗಳ ಪರಿಶೀಲನೆಯನ್ನು ದಿನಾಂಕ 6/5/2026 ಅಂತಂದರೆ ಮೇ 6ನೇ ತಾರೀಕಿಂದ ಮೇ 10ನೇ ತಾರೀಕಿನವರೆಗೂ ಇಂಟರ್ವ್ಯೂ ನಡೆಸಲಿಕ್ಕೆ KPSC ಅವರು ನಿರ್ಣಯವನ್ನು ತಗೊಂಡಿದ್ದಾರೆ. ಅರ್ಹ ಅಭ್ಯರ್ಥಿಗಳ ನೋಂದಣಿ ಸಂಖ್ಯೆ, ವ್ಯಕ್ತಿತ್ವ ಪರೀಕ್ಷೆಯ ದಿನಾಂಕ ಮತ್ತು ಸಮಯಗಳ ವಿವರಗಳನ್ನು ಅತಿ ಶೀಘ್ರದಲ್ಲಿ ಆಯೋಗದ ಇಂಟರ್ನೆಟ್ನಲ್ಲಿ ಪ್ರಕಟಿಸಲಾಗುವುದು ಹಾಗೂ ಅಭ್ಯರ್ಥಿಗಳಿಗೆ ಸೂಚನಾ ಪತ್ರಗಳನ್ನು ಶೀಘ್ರವಾಗಿ ರವಾನಿಸಲಾಗುವುದು ಎಂದು ಈ ಮೂಲಕ ತಿಳಿಯಬಯಸಿತು. ಅಂತಂದರೆ ನಿಮ್ಮ ಒಂದು ಪೋಸ್ಟಿಗೆ ಬರುತ್ತೆ ಮತ್ತು ವೆಬ್ಸೈಟಲ್ಲೂ ಅವರು ಹಾಕ್ತಾರೆ ಸೆಲೆಕ್ಟ್ ಆಗಿರೋ ಒಂದು ಅಭ್ಯರ್ಥಿ ಹಾಗೆ ಅವರ ಒಂದು ರಿಜಿಸ್ಟರ್ಡ್ ನಂಬರು. ಸೊ ಇನ್ನೊಂದು ಏನು ಅಂತಂದರೆ ಅವ್ರ ಪೋಸ್ಟಿಗೆ ಕೂಡ ಕಳಿಸ್ಕೊಡ್ತಾರೆ ನಿಮ್ಮ ಮನೆಗೆ. ಸೊ ನೋ ವರೀಸ್, ಇಂಟರ್ವ್ಯೂ ಅಂತಂದರೆ ಪೋಸ್ಟ್ ಬಂದೇ ಬರುತ್ತೆ. ಸೊ ಹಾಗಾಗಿ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಒಂದು ಪೋಸ್ಟಲ್ಲಿ ಎಲ್ಲ ಮಾಹಿತಿ ನಿಮಗಿರುತ್ತೆ, ಎಲ್ಲಿರುತ್ತೆ, ಯಾವ ಡೇಟಿಗಿರುತ್ತೆ, ಟೈಮಿಂಗ್ಸ್ ಎಲ್ಲ ಅದರಲ್ಲಿ ಕೊಟ್ಟಿರ್ತಾರೆ. ಸೊ ನೋಡ್ಕೋಬೋದು ನೀವು. ನೆಕ್ಸ್ಟ್ ಏನಂದರೆ 1:3 ಇಂಟರ್ವ್ಯೂಗೆ ಆಯ್ಕೆ ಆಗ್ತೀರಿ. ನೆಕ್ಸ್ಟ್ ಪ್ರಾಸೆಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಈಗ 1:3 ಆಯ್ಕೆ ಆಗಿರ್ತೀರ, ಇಂಟರ್ವ್ಯೂಗೆ ಹೋಗಿರ್ತೀರ. ನೆಕ್ಸ್ಟು ಎಲ್ರದ್ದು ಅಂದರೆ 384 × 3 ಎಷ್ಟಾಗುತ್ತೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಅಷ್ಟು ಜನ ಇಂಟರ್ವ್ಯೂಗೆ ಹೋಗಿರ್ತೀರ. ಅದರಲ್ಲಿ ಇಬ್ಬರನ್ನ ಆಯ್ಕೆ ಪಟ್ಟಿಯಿಂದ ತೆಗಿತಾರೆ. ಆಯ್ಕೆ ಪಟ್ಟಿಯಿಂದ ತೆಗೆದು ಅದರಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ಒಳ್ಳೆ ಏನದು ಮಾರ್ಕ್ಸ್ ವೈಸು ಅಥವಾ ಕ್ಯಾಟಗರಿ ವೈಸು ಒಂದು ಮೆರಿಟ್ ಲಿಸ್ಟ್ ಪ್ರಕಾರ ಕಟ್ ಆಫ್ ಯಾರು ಕ್ಲಿಯರ್ ಮಾಡಿರ್ತಾರೆ ಹಾಗೆ ಈ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಅಂಕಗಳನ್ನು ಗಮನಿಸಿ ಈ ಒಂದು ಫೈನಲ್ ಲಿಸ್ಟನ್ನು ಅವರು ಬಿಡ್ತಾರೆ. 3 ಜನದಲ್ಲಿ ಒಬ್ಬರನ್ನ ಮಾತ್ರ ಆಯ್ಕೆ ಮಾಡ್ತಾರೆ. ಆ ಒಂದು ಪ್ರಾಸೆಸ್ ಎಲ್ಲ ಈ ಮೇಯಲ್ಲಿ ಮುಗಿಯುತ್ತೆ. ಮೇಯಲ್ಲಿ ಮುಗಿದ್ರೆ ಜೂನ್ ಅಥವಾ ಜೂನಲ್ಲಿ ಬರೋದು ಸಾಧ್ಯತೆ ಕಡಿಮೆ ಇದೆ. ಜುಲೈಯಲ್ಲಿ ಮತ್ತೆ ಫೈನಲ್ ಲಿಸ್ಟ್ ಅಂತ ಬರುತ್ತೆ, KS ಫೈನಲ್ ಲಿಸ್ಟ್ ಅಂತ. ಅದರಲ್ಲಿ 1:1 ಸೆಲೆಕ್ಟ್ ಆಗಿರ್ತಾರೆ ಒಬ್ಬರು, ಅಂದರೆ 384 ಮೆಂಬರ್ಸ್ ಸೆಲೆಕ್ಟ್ ಆಗಿರ್ತಾರೆ. ಸೊ ಅವ್ರದ್ದು ನೆಕ್ಸ್ಟು ಫೈನಲ್ ಲಿಸ್ಟ್ ಆದಮೇಲೆ ಮತ್ತೆ ಪ್ರಾಸೆಸ್ ಇರುತ್ತೆ ಅವ್ರದ್ದು. ಏನಂದರೆ ಮತ್ತೆ ಮೂಲ ದಾಖಲೆಗಳು ಪರಿಶೀಲನೆ ಆಗುತ್ತೆ, ಸಿಂಧುತ್ವ ಅದು ಇದು ಅಂಥೇಳಿ ನೆಕ್ಸ್ಟ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಈಗ ಸದ್ಯಕ್ಕೆ ನಾವೇನು ತಿಳ್ಕೊಂಡಿರಬೇಕು, 1:3 ಹೋಗ್ತಾರೆ, 2 ಮೆಂಬರ್ಸ್ ರಿಮೂವ್ ಆಗ್ತಾರೆ, 1 ಮೆಂಬರ್ ಸೆಲೆಕ್ಟ್ ಆಗ್ತಾರೆ. ಫೈನಲ್ ಲಿಸ್ಟ್ ಯಾವಾಗ ಬರುತ್ತೆ ಅಂದರೆ ಜುಲೈಯಲ್ಲಿ ಬರುತ್ತೆ, ಜುಲೈಯಲ್ಲಿ ಬರುತ್ತೆ. ಸೊ ಇಷ್ಟು ಒಂದು ವಿವರವಾದ ಮಾಹಿತಿ ಆಗಿರುತ್ತೆ KS ಬಗ್ಗೆ. ಸೊ ಭಾಳಷ್ಟು ಜನ ರದ್ದುಪಡಿಸ್ತಾರೆ ಮೇಡಮ್, ಕ್ಯಾನ್ಸಲ್ ಮಾಡ್ತಾರಾ, ಕೇಸ್ ಎಲ್ಲ ಇದಾಗಿದೆ ಹಾಗೆ ಹಿಂಗೆ ಅಂತ ಮೆಸೇಜ್ ಹಾಕಿದರೆ ನೋಡಿ, KPSC ಅವರು ಅಷ್ಟು ಸುಲಭವಾಗಿ ಯಾವುದನ್ನು ಬಿಟ್ಕೊಡಲ್ಲ. ರದ್ದು ಮಾಡೋದು
ಭಾಳ ದೂರ ಹೋಯ್ತು. ಅಷ್ಟು ಬೇಗ ರದ್ದು ಮಾಡಲ್ಲ ಅವರು. ಸೊ ಯಾರು ಏನೇ ಅಂದ್ಕೊಂಡ್ರು ಪರವಾಗಿಲ್ಲ ಅಂಥೇಳಿ ನಮ್ಮ ಹೆಮ್ಮೆ KPSC ಅದ್ರ ಪಾಡಿಗೆ ಅದು ಆನೆ ಥರ ಅದು ಸುಮ್ಮನೆ ಹೋಗ್ತಿರ್ತದೆ. ಸೊ ಇಂಟರ್ವ್ಯೂ ಡೇಟ್ಸ್ ಕೂಡ ಬಿಟ್ಟಿದ್ದಾರೆ. ಯಾವ್ಯಾವ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಹಾಗೆ ಒಂದು ನೆಕ್ಸ್ಟು ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು ಕರೆಕ್ಟಾಗಿ ದಾಖಲೆಗಳನ್ನೆಲ್ಲ ಇಟ್ಕೊಂಡು ಹೋಗಿ ಬನ್ನಿ ಅಂತ ಹೇಳ್ತಾ ನಮ್ಮ ಕಡೆಯಿಂದ ಗುಡ್ ವಿಶಸ್ ನಿಮಗೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.